ಹಾಯ್ ಮಕ್ಕಳೇ, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಾಳೆ ಕಾಮೆಡ್ಗೆ ಎಕ್ಸಾಮ್ ನಡೀತಾ ಇದೆ. ಸೊ ಯಾವೆಲ್ಲ ಮಕ್ಕಳು ಈ ಒಂದು ಕಾಮೆಡ್ಗೆ ಎಕ್ಸಾಮನ್ನು ಬರಿತಿದ್ದೀರಾ, ನಿಮಗೆಲ್ಲ ಫಸ್ಟ್ ಆಫ್ ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಎಲ್ಲ ಮಕ್ಕಳು ಕೂಡ ಫಾಲೋ ಮಾಡಲೇಬೇಕು ಅಂತಹ ಒಂದು ಇನ್ಸ್ಟ್ರಕ್ಷನನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಬಂದಿದ್ದೀನಿ. ಓಕೆ, ಸೊ ಹಾಗಿದ್ರೆ ಆ ಇನ್ಸ್ಟ್ರಕ್ಷನ್ಗಳು ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಎಂಟ್ರಿ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವೆನ್ ಆ್ಯಸ್ ಪರ್ ದ ರಿಪೋರ್ಟಿಂಗ್ ಟೈಮ್ ಗಿವೆನ್ ಆನ್ ಅಡ್ಮಿಟ್ ಕಾರ್ಡ್. ಸೊ ನಿಮ್ಮ ಅಡ್ಮಿಷನ್ ಟಿಕೆಟ್ ಟ್ಯಾಟ್ ಅಂತ ಏನು ಹೇಳ್ತೀರಲ್ಲ, ಅದನ್ನು ದಯವಿಟ್ಟು ಮರೀದೆ ತೊಗೊಂಡು ಹೋಗಿ. ಹಾಗೆ ನಿಮ್ಮ ಒಂದು ಅಡ್ಮಿಷನ್ ಟಿಕೆಟಲ್ಲಿ ಎಂಟರ್ ಆಗಿರುವಂತಹ ಟೈಮ್ ಏನಿರುತ್ತಲ್ಲ, ಅದೇ ಟೈಮ್ನಲ್ಲಿ ನೀವು ರಿಪೋರ್ಟ್ ಆಗಬೇಕು. ಓಕೆ, ಸೊ ಎಂಟ್ರಿ ಆಫ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವೆನ್ ಆ್ಯಸ್ ಪರ್ ದ ರಿಪೋರ್ಟಿಂಗ್ ಟೈಮ್ ಗಿವೆನ್ ಆನ್ ದ ಅಡ್ಮಿಟ್ ಕಾರ್ಡ್. ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಅಡ್ಮಿಟ್ ಕಾರ್ಡಲ್ಲಿ ಯಾವ ಟೈಮನ್ನು ಮೆನ್ಷನ್ ಮಾಡಿರ್ತಾರೋ ಅದೇ ಟೈಮಿಗೆ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಓಕೆ, ಇಟ್ ಮೀನ್ಸ್ ಎಕ್ಸಾಮ್ ಹಾಲ್ ಒಳಗಡೆಗೆ ನೀವು ಆ ಒಂದು ಟೈಮಲ್ಲಿ ಎಂಟರ್ ಆಗ್ತೀರಾ ಅಂತ. ಕ್ಲಿಯರ್ ಅಲ್ಲ? ಇದರ ಅರ್ಥ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಂಚೆನಾದರೂ ಎಕ್ಸಾಮ್ ಸೆಂಟರಲ್ಲಿ ಇರಲೇಬೇಕು. ಅರ್ಧ ಗಂಟೆ ಒಂದು ತಾಸು ಮುಂಚೆ ಇದ್ರೇ ತುಂಬ ಅನುಕೂಲ. ಓಕೆ, ಫೈನ್. ಇನ್ನು ಎರಡನೇದಾಗಿ, ಕ್ಯಾಂಡಿಡೇಟ್ಸ್ ನೀಡ್ ಟು ಫಾಲೋ ಡೈರೆಕ್ಷನ್ಸ್ ಗಿವೆನ್ ಬೈ ರೆಪ್ರೆಸೆಂಟೇಟಿವ್ಸ್ ಅಟ್ ದ ಎಕ್ಸಾಮ್ ಸೆಂಟರ್. ನಿಮ್ಮ ಎಕ್ಸಾಮ್ ಸೆಂಟರಲ್ಲಿ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ಗಳಿರ್ತಾರೆ. ಅವರು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು. ಅದೇ ರೀತಿ ಅದೇ ಇನ್ಸ್ಟ್ರಕ್ಷನ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಕ್ಲಿಯರಾ? ಅದನ್ನು ವೈಲೇಟ್ ಮಾಡಿದರೆ ನಿಮಗೆ ಪ್ರಾಬ್ಲಮ್. ಸೊ ಅವ್ರೇನು ಹೇಳ್ತಾರೋ ಅದೇ ರೀತಿ ನೀವು ಕೇಳಿ ಅದನ್ನೇ ಪಾಲಿಸಿ ಫಾಲೋ ಮಾಡಿ ಎಕ್ಸಾಮ್ ಬರೀರಿ, ಬನ್ನಿ. ಓಕೆನಾ ಮಕ್ಕಳೇ? ಎಸ್. ಕ್ಯಾಂಡಿಡೇಟ್ಸ್ ಮಸ್ಟ್ ರಿಪೋರ್ಟ್ ಅಟ್ ದ ಎಕ್ಸಾಮ್ ವೆನ್ಯೂ ಸ್ಟ್ರಿಕ್ಟ್ಲಿ ಆ್ಯಸ್ ಪರ್ ದ ಟೈಮ್ ಸ್ಲಾಟ್ ಮೆನ್ಷನ್ಡ್ ಇನ್ ದ ಟೆಸ್ಟ್ ಅಡ್ಮಿಷನ್ ಟಿಕೆಟ್. ಅಗೇನ್ ಅದೇ ಮಾತನ್ನು ಹೇಳ್ತಿದ್ದಾರೆ. ಟೆಸ್ಟ್ ಅಡ್ಮಿಷನ್ ಟಿಕೆಟಲ್ಲಿ ನಿಮಗೆ ಯಾವ ಟೈಮಿಗೆ ಈ ಒಂದು ರಿಪೋರ್ಟ್ ಆಗಬೇಕು ಅಂತ ಮೆನ್ಷನ್ ಮಾಡಿರ್ತಾರೋ ಅದೇ ಟೈಮಿಗೆ ಆ ಜಾಗದಲ್ಲಿ ಕ್ಯಾಂಡಿಡೇಟ್ಸ್ ಇರಬೇಕು. ವೆನ್ಯೂ ಅಂದರೆ ಸ್ಥಳದಲ್ಲಿ. ಎಕ್ಸಾಮ್ ನಡೆಯುವಂತಹ ಸೆಂಟರಲ್ಲಿ ನೀವು ಟೈಮ್ ಸ್ಲಾಟ್ ಏನನ್ನು ಮೆನ್ಷನ್ ಮಾಡಿರ್ತಾರೋ, ಬೆಳಗ್ಗೆನೋ ಮಧ್ಯಾಹ್ನನೋ ಸಂಜೆನೋ ಯಾವ ಒಂದು ಟೈಮ್ ಸ್ಲಾಟಿಗೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಇರುತ್ತೋ ಆ ಟೈಮಿಗೆ ನೀವು ಎಕ್ಸಾಮ್ ಸೆಂಟರಲ್ಲಿ ಇರಬೇಕು. ಅದು ಮುಂಚೆನೇ ಇರಬೇಕು, ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಇನ್ನು ಮುಂದೆ ನೆಕ್ಸ್ಟು, candidates must maintain social distance starting from point of entry in the exam venue till his or her exit from the exam venue. ನೀವು ಎಕ್ಸಾಮ್ ಶುರು ಆದಾಗಿಂದ ಎಕ್ಸಾಮ್ ಮುಗಿಯೋ ತನಕ ಯಾವುದೇ ಸ್ಟೂಡೆಂಟ್ಗಳ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇರಬೇಕು. ಅಂದರೆ ಜೊತೆಗೆ ಕೂಡೋದಾಗಲಿ ಮಾಡೋದಾಗಲಿ ಅಲ್ಲಿ ಅಲೋ ಇರೋದಿಲ್ಲ. ಓಕೆ, ಸೋಷಿಯಲ್ ಡಿಸ್ಟೆನ್ಸನ್ನು ಎಲ್ಲರೂ ಕೂಡ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟು, candidates must bring their own transparent water bottle, pencil and the exam related documents, test admission ticket, original ID card and 2 passport size photographs. ನೀವು ಎಕ್ಸಾಮ್ ಸೆಂಟರ್ಗೆ ಏನೆಲ್ಲ ತೊಗೊಂಡು ಹೋಗ್ಬೋದು ಅಂದರೆ, ವಾಟರ್ ಬಾಟಲ್ ತೊಗೊಂಡು ಹೋಗ್ಬೋದು. ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಟ್ರಾನ್ಸ್ಪರೆಂಟ್ ಅಂದರೆ ಗೊತ್ತಲ್ಲ, ಪಾರದರ್ಶಕ. ಅಂದರೆ ಬಾಟಲ್ ಒಳಗಡೆ ಇರ್ತಕ್ಕಂಥ ನೀರು ಕಾಣಿಸ್ತಿರ್ಬೇಕು, ಆವಾಗಲೇ ಅದು ಟ್ರಾನ್ಸ್ಪರೆಂಟ್ ಆಗೋದು. ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲ್ ಇರಬೇಕು. ಪೆನ್ಸಿಲನ್ನು ನೀವು ತೊಗೊಂಡು ಹೋಗಬಹುದು. ಆ್ಯಂಡ್ ದೆನ್ ಇನ್ನೇನು, ಎಕ್ಸಾಮ್ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೋದು. ಅಂದರೆ ಏನು, ಅಡ್ಮಿಷನ್ ಟಿಕೆಟ್, ಆಮೇಲೆ ಒರಿಜಿನಲ್ ಐ ಡಿ ಪ್ರೂಫನ್ನು ತೊಗೊಂಡು ಹೋಗಿ, ಅದ್ರ ಜೊತೆಗೆ ಜೆರಾಕ್ಸನ್ನು ಇಟ್ಕೊಂಡು ಹೋಗಿರಿ ಬೇಕಿದ್ರೆ. ಹಾಗೆ 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ಡ್ ಫೋಟೋಗ್ರಾಫನ್ನು ಕೂಡ ನೀವು ತೊಗೊಂಡು ಹೋಗಬೇಕು. ಮತ್ತೊಮ್ಮೆ ನಾನು ಹೇಳೋದು, 2 ಅಷ್ಟೇ ತೊಗೊಂಡು ಹೋಗ್ಬಿಡಿ, ಒಂದು 4-5 ತೊಗೊಂಡು ಹೋಗಿ ಫೋಟೋಗ್ರಾಫ್, ಅನುಕೂಲ ನಿಮಗೆ. ಓಕೆ, ಫೈನ್. ಇನ್ನು ಮುಂದೆ, ಅಟ್ ರಿಜಿಸ್ಟ್ರೇಷನ್ ಡೆಸ್ಕ್ ಫೋಟೋಗ್ರಾಫ್ ವಿಲ್ ಬಿ ಕ್ಯಾಪ್ಚರ್ಡ್ ಡ್ಯೂರಿಂಗ್ ದ ರಿಜಿಸ್ಟ್ರೇಷನ್ ಪ್ರಾಸೆಸ್. ನೀವು ಎಕ್ಸಾಮ್ ಸೆಂಟರಿಗೆ ಹೋದ್ಮೇಲೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅಲ್ಲಿ ಆ ಒಂದು ಮೂಮೆಂಟಲ್ಲಿ ಫೋಟೋಗ್ರಾಫನ್ನು ತಗೊಳ್ತಾರೆ. ಡ್ಯೂರಿಂಗ್ ದಿಸ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಫೋಟೋಗ್ರಾಫ್ ವಿಲ್ ಬಿ ಕ್ಯಾಪ್ಚರ್ಡ್. ಫೈನ್. ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಂಟಿನ್ಯೂಸ್ಲಿ ಮಾನಿಟರ್ಡ್ ಅಂಡರ್ CCTV ಕವರೇಜ್ ಥ್ರೂಔಟ್ ದ ಎಕ್ಸಾಮ್ ಪ್ರೊಸೀಜರ್. ಓಕೆ, ಸೊ ನಿಮಗೆ ಗೊತ್ತೇ ಇರುತ್ತೆ ಎಲ್ಲ ಎಕ್ಸಾಮ್ಗಳಲ್ಲಿ ಅಫ್ಕೋರ್ಸ್ ಒಂದು SSLC ಎಕ್ಸಾಮಲ್ಲೇ CCTV ಅಂಡರ್ CCTV ಸರ್ವೆಲೆನ್ಸ್ ಇರುತ್ತೆ ಅಂತ ಅಂದಮೇಲೆ ಈ ಒಂದು ಕಾಮೆಡ್ಗೆ CET JEEಗಳಂತಹ ಎಕ್ಸಾಮ್ಗಳಲ್ಲೂ ಕೂಡ CCTV ಕವರೇಜ್ ಇದ್ದೇ ಇರುತ್ತೆ. ಸೊ ಯು ವಿಲ್ ಬಿ ಮಾನಿಟರ್ಡ್ ಕಂಟಿನ್ಯೂಸ್ಲಿ ಅಂಡರ್ CCTV. ಇದು ನೀವು ತಲೆಯಲ್ಲಿ ಇಟ್ಕೋಬೇಕು. ಆಲ್ ರೈಟ್? ಓಕೆ, ಸೊ ಇವೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಗಳು ಮಕ್ಕಳೇ.
ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡಿ. ಹಾಗೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಗಳ ಕೊಡೋದು ನಿಮಗೆ ಭಯಪಡಿಸೋದಕ್ಕೆ ಅಂತ ಖಂಡಿತ ಅಲ್ಲ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥ ಒಂದು ಜನರಲ್ ಆಗಿರುವಂಥ ವಿಷಯ ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ, ಅಲ್ಲಿ ಹೋದ್ಮೇಲೆ ನಿಮಗೆ ಗಾಬರಿ ಆಗೋದಕ್ಕಿಂತ ಮುಂಚೆನೇ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನೀವು ತಿಳ್ಕೊಂಡಿದ್ರೆ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ಎಕ್ಸಾಮ್ ಸೆಂಟರಿಗೆ ಯಾವಾಗಲೂ ಮುಂಚೆನೇ ನೀವು ಹೋಗಿ. ಓಕೆ, ಎಕ್ಸಾಮ್ ಸೆಂಟರಿಗೆ ಮುಂಚೆನೇ ನೀವು ಮಿನಿಮಮ್ ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸು ಮುಂಚೆ ಅಲ್ಲಿದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಗಡಿಬಿಡಿ ಆಗೋದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಮಕ್ಕಳೇ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.